ಎವ್ರಿಥಿಂಗ್ ಈಸ್ ಈಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಏನೇ ಡೌಟ್ಗಳಿದ್ದರೂ ಕಮೆಂಟ್ ಮೂಲಕ ನನಗೆ ಕೇಳಬಹುದು ಪ್ರಶ್ನೆಗಳನ್ನು. ಅದರ ಜೊತೆಗೆ ಯಾವ ರೀತಿಯ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ಒದಗಿಸ್ತೀನಿ. ಯಾವ ಅರ್ಜಿ ಅನ್ನೋದ್ರ ಬಗ್ಗೆ ಈಗ ಮೊದಲಿಗೆ ನೋಡೋಣ. ಕರ್ನಾಟಕ ಸರ್ಕಾರದಿಂದ 17/8/2024 ಈ ಒಂದು ಪ್ರಕಟಣೆ ಹೊರಬಿದ್ದಿದ್ದು ತುಂಬ ಜನರಿಗೆ ಈ ವಿಷಯ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಯಾರೆಲ್ಲ ಈ ಒಂದು ಅರ್ಜಿಗಳಿಗೆ ಅರ್ಹರಾಗಿದ್ದೀರಿ ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸಿ ಸರ್ಕಾರದ ಒಂದು ಯೋಜನೆಗಳನ್ನು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ನೋಡೋಣ ಏನಿದೆ ಈ ಪ್ರಾಯೋಜಕತ್ವ ಕಾರ್ಯಕ್ರಮದ ಕುರಿತು ನೋಡ್ತಾ ಹೋಗೋಣ. ಈ ಯೋಜನೆಯು ಪಾಲನಾ ಸಂಸ್ಥೆಯಲ್ಲಿ ಇರುವ ಮಕ್ಕಳನ್ನು ಸಂಸ್ಥೆಯ ವಾತಾವರಣದಿಂದ ಬೇರ್ಪಡಿಸುವ, ಕುಟುಂಬದ ವಾತಾವರಣದಲ್ಲಿ ಬೆಳೆಸುವಂತೆ ಪ್ರೋತ್ಸಾಹಿಸುವ ಹಾಗೂ ವಿವಿಧ ಕಾರಣಗಳಿಂದ ಪೋಷಕರಿಂದ ಬೇರ್ಪಟ್ಟ, ನೋಡಿ ಫ್ರೆಂಡ್ಸ್, ಪೋಷಕರಿಂದ ಬೇರ್ಪಟ್ಟ ಅಂತ ಏನಿದೆ ಈ ಒಂದು ವರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪೋಷಕರಿಂದ ಬೇರ್ಪಟ್ಟ, ಒಂದು ನಿಮಿಷ ಫ್ರೆಂಡ್ಸ್, ಸಾರಿ, ಶೋಷಣೆಗೆ ಒಳಗಾಗುವುದನ್ನು ತಪ್ಪಿಸಿ ಮಕ್ಕಳ ಕೌಟುಂಬಿಕ ವ್ಯವಸ್ಥೆಯಲ್ಲಿಯೇ ಬೆಳೆಯಲು ನೆರವಾಗುವಂತೆ ಆರ್ಥಿಕ ಸಹಾಯ ಪ್ರತಿ ಫಲಾನುಭವಿಗೆ ಮಾಹೆ 4,000 ರೂಪಾಯಿ ಮಾತ್ರ 1 ವರ್ಷದವರೆಗೆ ಒದಗಿಸಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಈ ಒಂದು ಏನು ಯೋಜನೆ ಇದೆ ಈ ಯೋಜನೆಗೆ ಒಳಪಡ್ತಕ್ಕಂತಹ ಮಕ್ಕಳು ಯಾರಂತಂದರೆ ಯಾರು ತಂದೆ ತಾಯಿಯನ್ನು ಕಳ್ಕೊಂಡಿರ್ತಾರೆ ಅಥವಾ ಕೇವಲ ತಂದೆಯನ್ನು ಕಳೆದುಕೊಂಡಿರ್ತಾರೆ, ಪೋಷಕರ ಹತ್ರ ಬೆಳೀತಾ ಇರ್ತಾರೆ, ಅಂದರೆ ನಿರ್ಗತಿಕ ಮಕ್ಕಳಾಗಿರ್ಬಹುದು, ಅನಾಥ ಮಕ್ಕಳಾಗಿರ್ಬೋದು, ಈ ಮಕ್ಕಳಿಗೆ ಈ ಒಂದು ಯೋಜನೆ ಸಂಬಂಧಪಟ್ಟಿದೆ. ಇನ್ನು ಕೆಳಗಡೆ ಇನ್ನೂ ಡೀಟೇಲ್ ಆಗಿದೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರತಿ ಮಾಹೆ ಅವರೇ ಕೊಟ್ಟಿದ್ದಾರೆ, ಫಲಾನುಭವಿಗೆ ಮಾಹೆ ಪ್ರತಿ ತಿಂಗಳು 4,000 ರೂಪಾಯಿಯನ್ನು ಕೊಡಲಾಗುತ್ತೆ, 1 ವರ್ಷಕ್ಕೆ ಕೊಡಲಾಗುತ್ತೆ ಅಂತಕ್ಕಂಥದ್ದು. ಓಕೆನಾ? ಸೊ 18 ವರ್ಷದ ಒಳಗಿನ ಮಕ್ಕಳಿಗೆ ಈ ಯೋಜನೆ ಅನ್ವಯವಾಗುತ್ತೆ. ನೋಡಿ, 18 ವರ್ಷದ ಮಕ್ಕಳಿಗೆ ಈ ಒಂದು ಯೋಜನೆ ಏನಾಗುತ್ತೆ, ಅನ್ವಯ ಆಗುತ್ತೆ. RTE ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಭಾರತ ಸಂವಿಧಾನದ 21A ಕಾಯ್ದೆಯಡಿ ಉಚಿತ ಶಿಕ್ಷಣ ನೀಡುವ ಮಗುವಿಗೆ ಮೂಲಭೂತ ಹಕ್ಕು ಆಗಿರುವುದರಿಂದ 6ರಿಂದ 14 ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದಲ್ಲಿ ಜಾರಿಯಲ್ಲಿ ಇರುತ್ತೆ. ಏಕಪೋಷಕ ಸಂಬಂಧಿಸಿದ ಅರ್ಜಿದಾರರು ದ್ವಿತೀಯ PUC ವರೆಗೂ 18 ವರ್ಷದ ಒಳಗೆ ಓದುತ್ತಿರುವ ಮಕ್ಕಳ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ನೋಡಿ, ಈ ಏನು RTE ಉಚಿತ ಕಡ್ಡಾಯ ಶಿಕ್ಷಣದ ಇದೆಯೋ ಇದರ ಅಡಿಯಲ್ಲಿ ಕೂಡ ಈ ಒಂದು ಯೋಜನೆ ಕಾರ್ಯರೂಪದಲ್ಲಿದೆ. ಅದರ ಜೊತೆಗೆ ಏಕಪೋಷಕ ಅಂದರೆ ತಂದೆ ಇರ್ತಾರೆ, ತಾಯಿ ಇರಲ್ಲ, ತಾಯಿ ಇರ್ತಾರೆ, ತಂದೆ ಇರಲ್ಲ, ಈ ರೀತಿ ಇರ್ತಕ್ಕಂತಹ ಮಕ್ಕಳಿಗೆ 18 ವರ್ಷದ ಒಳಗಿನ ಓದ್ತಿರ್ತಹ ಮಕ್ಕಳಿಗೂ ಕೂಡ ಅಂದರೆ ದ್ವಿತೀಯ PUC ವರೆಗೂ ಕೂಡ ನೀವೇನು ಮಾಡ್ಬೋದು, ಈ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೋಡಿ, ಯಾವ ಮಕ್ಕಳು ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಾರೆ, ಫಲಾನುಭವಿಗಳು ಯಾರ್ಯಾರು ಅಂತ ನೋಡಿದಾಗ ಮಕ್ಕಳು ಪಾಲನಾ ಸಂಸ್ಥೆಯಲ್ಲಿ 6 ತಿಂಗಳವರೆಗೂ ದಾಖಲಾತಿ ಹೊಂದಿ ಪೋಷಣೆ ಮತ್ತು ರಕ್ಷಣೆ ಪಡೆದಿರುವ ಮಕ್ಕಳು. ನೋಡಿ, ಪಾಲಾಯನ ಸಂಸ್ಥೆಯಲ್ಲಿ ಅಂತಂದರೆ ತಂದೆ ತಾಯಿ ಇರಲಾರ್ದ ಮಕ್ಕಳಿಗೆ ಯಾರೋ ಕರ್ಕೊಂಡು ಬಂದಿರ್ತಾರೆ, ಆ ಮಕ್ಕಳು ಒಂದು ಸಂಸ್ಥೆಯಲ್ಲಿ ಇರ್ತಾರಲ್ವಾ, ಅಂಥ ಮಕ್ಕಳಿಗೆ ಇದಿರ್ತಕ್ಕಂಥದ್ದು. ಸರಿನಾ? ಪಾಲಾಯನ ಸಂಸ್ಥೆ ಅಂತ ಇವರು ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಇದನ್ನು ನೀವು ನೋಡ್ಕೋಬಹುದು. ತಂದೆ ಇಲ್ಲದ ಮಕ್ಕಳು, ಅನಾಥ ಮಕ್ಕಳು, ತಾಯಿ ವಿಚ್ಛೇದತೆ ಅಥವಾ ಕುಟುಂಬದಿಂದ ಪರಿತ್ಯಕ್ತಳಾಗಿದ್ದಾರೆ. ನೋಡಿ, ಆ ಕುಟುಂಬವನ್ನು ಬಿಟ್ಕೊಟ್ಟಿದ್ರೆ ಯಾರು, ತಾಯಿ, ತಂದೆ ಇರಲಾರ್ದ ಮಕ್ಕಳಾಗಿರ್ಬೋದು, ಅನಾಥ ಮಕ್ಕಳಾಗಿರ್ಬೋದು, ತಾಯಿ ವಿಚ್ಛೇದನ ಆಗಿರ್ಬೋದು, ಅಥವಾ ಕುಟುಂಬದಿಂದ ವ್ಯತಿರಿಕ್ತಳಾಗಿದ್ರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಥಿಕವಾಗಿ ಕಡುಬಡತನದ ಏಕಪೋಷಕ ಮಕ್ಕಳು, ನೋಡಿ, ಕಡು ಬಡತನದಿಂದ ಇರ್ತಕ್ಕಂತಹ ತಂದೆ ಇರಲಾರ್ದಂತಹ ಮಕ್ಕಳಿದ್ರೆ ಅವರು ಕೂಡ ಈ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಾಗಿರ್ತಾರೆ. ಪೋಷಕರು ಮಗು ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ನೋಡಿ, ಪೋಷಕರ ಮಗು ಏನಿರುತ್ತೆ, ಮಗುವನ್ನು ನಾವೇನು ಸಾಕ್ತಾ ಇರ್ತೀವಲ್ವ, ಅಜ್ಜಿ ತಾತ ಇರ್ಬೋದು, ಕಾಕ ಕಾಕಿ ಆಗಿರ್ಬೋದು, ಸಾರಿ, ನಮ್ಮದು ಉತ್ತರ ಕರ್ನಾಟಕದಲ್ಲಿ ಕಾಕ ಕಾಕಿ ಅಂತಾರೆ, ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು, ಈ ರೀತಿ ಏನಾದರೂ ಇದ್ದು ನೀವು ಸಾಕ್ತಾ ಇದ್ದರೆ ಆ ಮಗು ಏನಾದರೂ ಮಾರಣಾಂತಿಕ ಕಾಯಿಲೆಗಳಂದರೆ ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಬೇರೆ ಏನು ಮಾರಣಾಂತಿಕ ಕಾಯಿಲೆಗಳಿರ್ತಲ್ವ, ಆ ಒಂದು ರೋಗಗಳಿಂದ ಬಳಲ್ತಾ ಇದ್ದರೆ
ಬಾಲ್ಯ ನ್ಯಾಯ ಕಾಯ್ದೆಯ ಮಕ್ಕಳ ಪಾಲನಾ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳು ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹಾಜರಾಗಿ ಗುರುತಿಸಿಕೊಂಡು ಮಕ್ಕಳು ಅಂದರೆ ಮನೆಯಿಲ್ಲದೆ ನೈಸರ್ಗಿಕ ವಿಕೋಪಕ್ಕೆ ಒಳಗಾದಂತಹವರು, ಬಾಲಕಾರ್ಮಿಕರು, ಬಾಲ್ಯ ವಿವಾಹ ಸಂತ್ರಸ್ತ ಮಕ್ಕಳು, ಕಳ್ಳ ಸಾಗಾಣಿಕೆಗೆ ಒಳಗಾದ ಮಕ್ಕಳು, ಭಿಕ್ಷಾಟನೆಗೆ ಒಳಗಾದ ಮಕ್ಕಳು, ಪ್ರೊಕ್ಸೋ ಸಂತ್ರಸ್ತ ಮಕ್ಕಳು ಮತ್ತು ದೈಹಿಕ ಅಂಗವಿಕಲತೆ ಉಳ್ಳ ಮಕ್ಕಳು, ಪುನರ್ವಸತಿ ಅಗತ್ಯವಿರುವ ಶೋಷಿತ ಮಕ್ಕಳು. ನೋಡಿ ಫ್ರೆಂಡ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದ್ಸಲ ನಾನು ಇದನ್ನು ಓದ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮಾರಣಾಂತಿಕ ಕಾಯಿಲೆಗೆ ಒಳಗಾಗಿದ್ದರೆ, ಬಾಲ ನ್ಯಾಯ ಕಾಯ್ದೆಯ ಮಕ್ಕಳ ಪಾಲನೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳು, ಕಲ್ಯಾಣ ಸಮಿತಿಯಿಂದ ಮುಂದೆ ಹಾಜರಾಗಿ ಗುರುತಿಸಿಕೊಂಡು ಮಕ್ಕಳು ಅಂದರೆ ಯಾವ್ಯಾವು ಅಂದರೆ ನೈಸರ್ಗಿಕ ಒಂದು ವಿಕೋಪಕ್ಕೆ ಒಳಗಾದವರಾಗಿರ್ಬೋದು, ಬಾಲಕಾರ್ಮಿಕರಾಗಿರ್ಬೋದು, ಬಾಲ್ಯ ವಿವಾಹ ಸಂತ್ರಸ್ತ ಮಕ್ಕಳು, ಅವರು ಬಾಲ್ಯ ವಿವಾಹ ಮಾಡ್ಕೊಂಡಿರ್ತಾರೆ, ಅವರ ಸಂತ್ರಸ್ತರ ಮಕ್ಕಳಾಗಿರ್ಬೋದು, ಕಳ್ಳ ಸಾಗಾಣಿಕೆ ಒಳಗಾದ ಮಕ್ಕಳಾಗಿರ್ಬೋದು, ಭಿಕ್ಷೆಯಾಟನೆಗೆ ಒಳಗಾದ ಮಕ್ಕಳಾಗಿರ್ಬೋದು, ಈ ಪ್ರೊಕ್ಸೋ ಸಂತ್ರಸ್ತ ಮಕ್ಕಳಾಗಿರಬಹುದು, ದೈಹಿಕ ಅಂಗವಿಕಲತೆಯುಳ್ಳ ಮಕ್ಕಳು, ಪುನರ್ವಸತಿ ಅಗತ್ಯವಿರ್ತಕ್ಕಂತಹ ಪೋಷಿತ ಮಕ್ಕಳು. ಇಷ್ಟೂ ಮಕ್ಕಳು ಏನಾಗಿರ್ತಾರೆ ಈ ಯೋಜನೆಯ ಅಡಿಯಲ್ಲಿ ಬರ್ತಾರೆ. ಶಿಕ್ಷೆಗೆ ಒಳಪಟ್ಟ ಪೋಷಕರು ಮತ್ತು ಮಕ್ಕಳು. ಶಿಕ್ಷೆಗೆ ಒಳಪಟ್ಟ ಪೋಷಕರ ಮಕ್ಕಳು ಅಂತಂದರೆ ಯಾವುದೋ ಒಂದು ಕಾನೂನಿ ಬಾಹಿರವಾದಂತಹ ಒಂದು ಶಿಕ್ಷೆಗೆ ಒಳಪಡ್ತಾ ಇರ್ತಾರೆ, ಜೈಲಲ್ಲಿ ಇರ್ತಾರಲ್ವ, ಅಂಥವ್ರ ಮಕ್ಕಳಿಗೆ ಕೂಡ ಇದನ್ನಾಗುತ್ತೆ ಲಾಗು ಆಗುತ್ತೆ ಅಂತಕ್ಕಂಥದ್ದು. ಮಗು ಕಡ್ಡಾಯವಾಗಿ ಶಾಲೆಗೆ ಹೋಗ್ತಾ ಇರಬೇಕು ಮತ್ತು ಪ್ರತಿ 3 ತಿಂಗಳಿಗೆ ಮಕ್ಕಳು ಹಾಜರಾತಿ ಕಡ್ಡಾಯವಾಗಿ ನಮ್ಮ ಕಚೇರಿಗೆ ಸಲ್ಲಿಸ್ತಕ್ಕಂಥದ್ದು. ಮಹಿಳಾ ಮಕ್ಕಳ ಏನು ಇಲಾಖೆ ಇದೆ ಇಲ್ಲಿ ಮೇಲೆ ಮೆನ್ಷನ್ ಮಾಡಿದಾರಲ್ವ, ಈ ಇಲಾಖೆಗೆ ನೀವೇನು ಮಾಡಬೇಕು, ಪ್ರತಿ 3 ತಿಂಗಳ ಹಾಜರಾತಿಯನ್ನು ಸಲ್ಲಿಸ್ತಕ್ಕಂಥದ್ದು. ಹಾಗಾದರೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದು ನೋಡ್ತಾ ಆದರೆ, ಯೋಜನೆಯ ಮನವಿ ಅರ್ಜಿ ಆ ಯೋಜನೆಗೆ ಒಂದು ಅರ್ಜಿ ಸಿಗುತ್ತೆ ಫ್ರೆಂಡ್ಸ್, ಅದು ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಮಾಡ್ತೀನಿ. ಆ ಅರ್ಜಿಯನ್ನು ತಗೋಬೇಕು. ಮಗುವಿನ ಜನನ ಪ್ರಮಾಣ ಪತ್ರ, ಮಗುವಿನ ತಂದೆ ಇರದೇ ಇದ್ದರೆ ಆ ತಂದೆಗೆ ಮರಣ ಪ್ರಮಾಣ ಪತ್ರವನ್ನು ನೀವು ಹಚ್ಚಬೇಕಾಗುತ್ತೆ. ಸುಮ್ಮನೆ ಏನೋ ಫೇಕ್ ಮಾಡಿ 4,000 ಸಿಗುತ್ತೆ ಅಂತ ಹೇಳಿಬಿಟ್ಟು ಏನೇನೋ ಡಾಕ್ಯುಮೆಂಟ್ಸ್ ಕೂಡ ಮಾಡೋರಾಗಿರ್ತಾರೆ. ಹಾಗಾಗಿ ಅವರು ಪ್ರಮಾಣ ಪತ್ರವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನೀವು ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ. ಶಾಲಾ ಮುಖ್ಯ ಉಪಾಧ್ಯಾಯರಿಂದ ಪಡೆದ ಶಾಲಾ ವ್ಯಾಸಂಗ ಪ್ರಮಾಣ ಪತ್ರ, ನಿಮ್ಮ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದೆಯೋ ಅವರ ಮುಖ್ಯ ಉಪಾಧ್ಯಾಯರ ನಿಮ್ದು ಏನು ಬೇಕಾಗುತ್ತೆ, ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೆ. ಮಗುವಿನ ಪ್ರಸ್ತುತ ಭಾವಚಿತ್ರ, 3 ಭಾವಚಿತ್ರಗಳನ್ನು ನೀವು ಪಡ್ಕೋಬೇಕಾಗುತ್ತೆ. ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಓಕೆನಾ? ಪೆನ್ ಯೂಸ್ ಮಾಡಬೇಕಂದ್ರೆ ತುಂಬ ದಪ್ಪವಾಗಿ ಬರ್ತಾ ಇದೆ ಅದು. ಸರಿ, 3 ಭಾವಚಿತ್ರವನ್ನು ತಗೋಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಬರ್ತಾ ಇಲ್ಲ ನೋಡಿ. ಆದಾಯ ಪ್ರಮಾಣ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. BPL ರೇಷನ್ ಕಾರ್ಡ್ ಬೇಕಾಗುತ್ತೆ. ಮಗುವಿನ ಪ್ರಸ್ತುತ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ, ಒರಿಜಿನಲ್ ಏನು ಕೇಳೋದಿಲ್ಲ. ಬಾಲ ಆಧಾರ್ ಕಾರ್ಡ್ ಅನ್ವಯಿಸುವುದಿಲ್ಲ ನೋಡಿ, ಬಾಲ ಆಧಾರ್ ಕಾರ್ಡ್ ಇರ್ತಲ್ಲ ಅದನ್ನು ಅನ್ವಯಿಸೋದಿಲ್ಲ. ನೀವು ಒರಿಜಿನಲ್ ನಿಮ್ದು ಏನು ಆಧಾರ್ ಕಾರ್ಡ್ ಇರುತ್ತಲ್ವ ಅದರದ್ದೇ ಬೇಕಾಗುತ್ತೆ. ಅಂದರೆ ತುಂಬ ಚಿಕ್ಕ ಮಗು ಇರುತ್ತಲ್ವ, 3 ತಿಂಗಳ ತಗೊಂಡಿರ್ತೀರಾ, 6 ತಿಂಗಳದ ಮಗು ತೊಗೊಂಡಿರ್ತೀರ, ಆ ಥರ ಎಲ್ಲ ರೀಸೆಂಟಾಗಿರ್ತಕ್ಕಂಥ ಒಂದು ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಪೋಷಕರ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ. ಮಗುವಿನ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಜೆರಾಕ್ಸನ್ನು ನೀವು ತಗೋಬೇಕಾಗುತ್ತೆ. ಅದನ್ನು KYC ಲಿಂಕ್ ಮಾಡಿರಬೇಕಾಗುತ್ತೆ ಕಡ್ಡಾಯವಾಗಿ. ಮಾರಣಾಂತಿಕ ಕಾಯಿಲೆ ಏನಾದರೂ ಮಗುವಿಗಿದ್ದರೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿದ್ದರೆ ಸಕ್ಷಮ ಪ್ರಾಧಿಕಾರದಿಂದ ದೃಢೀಕರಣ ಪತ್ರವನ್ನು ನೀವು ಸಲ್ಲಿಸಬೇಕಾಗುತ್ತೆ. ಶಿಕ್ಷೆಗೆ ಒಳಪಟ್ಟ ಪೋಷಕರಿದ್ದರೆ ನ್ಯಾಯಾಲಯದ ಪ್ರತಿಯನ್ನು ನೀವು ಪಡ್ಕೊಳ್ಬೇಕಾಗತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವೇನೆಂದರೆ ಈ ಸ್ಕ್ರೀನ್ ಮೇಲೆ ಏನು ನಂಬರ್ ಇದೆ, ಈ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಡಯಲ್ ಮಾಡಿ ಯಾವುದೇ ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿ ಇದೆ ನೋಡಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಲಬುರಗಿ ದೂರವಾಣಿ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ನಂಬರ್ ಇದಾಗಿದೆ. ನೀವು ಬೇಕಾದರೆ ಇಲ್ಲಿ ಮೇಲ್ಗಡೆ ಕೂಡ ಒಂದು ನಂಬರ್ ಇದೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ನಂಬರ್ಗೆ ಕೂಡ ಡಯಲ್ ಮಾಡಿ ನಿಮ್ಮ ಏನೇ ಒಂದು ತೊಂದರೆಗಳನ್ನು ಅಥವಾ ನಿಮ್ದು ಏನೇ ಮಾಹಿತಿ ಬೇಕಾದರೂ ಪಡ್ಕೊಳ್ಬೇಕಾಗುತ್ತೆ. ಇನ್ನು ಅರ್ಜಿ ಯಾವ ರೀತಿ ಇರುತ್ತೆ, ಅರ್ಜಿನ ಯಾವ ರೀತಿಯಾಗಿ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಲ್ಲಿ ತೊಗೊಂಡು ಬರ್ತೀನಿ. ಫ್ರೆಂಡ್ಸ್, ಯಾರು ವಿಡಿಯೋ ನೋಡಿದ್ದೀರಾ ದಯವಿಟ್ಟು ನಿಮಗೆ ಹೆಲ್ಪ್ ಆಗಿಲ್ಲ ಅಂದ್ರೂ ನಿಮಗೆ ಅಕ್ಕಪಕ್ಕದಲ್ಲಿ ಇಂಥ ಮಕ್ಕಳಿಗೆ ಪರಿಚಯ ಇದ್ದರೆ ಅಂಥವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಅವ್ರ ಹತ್ರ ಮೊಬೈಲ್ ಇಲ್ಲ ಅಂತಂದರೂ ನೀವು ಈ ರೀತಿ ಇರುತ್ತೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡಿ. ಇದರಿಂದ ಎಷ್ಟೋ ಅನುಕೂಲ ಆಗುತ್ತೆ. ನಿಮಗೂ ಕೂಡ ಈ ಒಂದು ಪುಣ್ಯದ ಕೆಲಸದಲ್ಲಿ ಒಂದು ಭಾಗ ಸಿಗುತ್ತೆ ಅಂತ ಹೇಳ್ಬೋದು. ಇದೊಂದು ಒಳ್ಳೆಯ ಒಂದು ಯೋಜನೆ ಆಗಿದೆ. 4,000 ಅಂದರೆ ಸುಮ್ಮನೆ ಇಲ್ಲ, ಪ್ರತಿ ತಿಂಗಳಿಗೆ 4,000 ಅಂತಕ್ಕಂಥದ್ದು ಒಂದು ಸಾಮಾನ್ಯ ವಿಚಾರ ಅಲ್ಲ. ಹಾಗಾಗಿ
ಯಾರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.